ಸಿವಿಲ್ ಪ್ರೊಸೀಜರ್ ಕೋಡ್ನ ಆರ್ಡರ್ 6 ರೂಲ್ 14A ಪ್ರಕಾರ ಯಾವುದೇ ಪಾರ್ಟಿಯಿಂದ ಫೈಲ್ ಆದಂತಹ ಪ್ರತಿಯೊಂದು ಪ್ಲೀಡಿಂಗ್ನಲ್ಲಿಯೂ ಕೂಡ ಪ್ರಿಸ್ಕ್ರೈಬ್ಡ್ ಫಾರ್ಮ್ನಲ್ಲಿ ಪಾರ್ಟೀಸ್ಗಳ ಅಡ್ರೆಸ್ಸನ್ನು ಜೋಡಿಸಬೇಕು. ಒಂದು ವೇಳೆ ಅಡ್ರೆಸ್ ಬದಲಾವಣೆಯಾದಾಗ ಮತ್ತೆ ಕೋರ್ಟ್ನಲ್ಲಿ ಫಾರ್ಮನ್ನು ಫಿಲಪ್ ಮಾಡೋ ಮುಖಾಂತರ ಪಾರ್ಟಿಗಳ ನ್ಯೂ ಅಡ್ರೆಸ್ಸನ್ನು ಕೋರ್ಟ್ಗೆ ವೆರಿಫೈ ಮಾಡೋ ಮುಖಾಂತರ ಸಬ್ಮಿಟ್ ಮಾಡಬೇಕು. ಆ ಥರ ಸಬ್ಮಿಟ್ ಮಾಡಿದಂತಹ ನ್ಯೂ ಅಡ್ರೆಸ್ಸನ್ನು ರಿಜಿಸ್ಟರ್ಡ್ ಅಡ್ರೆಸ್ ಅಂತೇಳಿ ಕರೆಯಲಾಗುತ್ತೆ. ಆ ಒಂದು ರಿಜಿಸ್ಟರ್ಡ್ ಅಡ್ರೆಸ್ಗೆ ಅಂದರೆ ಚೇಂಜ್ ಮಾಡೋವರೆಗೆ ಆ ಒಂದು ಅಡ್ರೆಸ್ಗೆ ಅಪೀಲ್, ಡಿಕ್ರಿ, ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ಗಳನ್ನು ಸಮನ್ಸ್ಗಳನ್ನು ಸರ್ವ್ ಮಾಡಲಾಗುತ್ತೆ. ಒಂದು ವೇಳೆ ಪಾರ್ಟಿ ಕೊಟ್ಟಿರುವಂಥ ಅಡ್ರೆಸ್ ಇನ್ಕಂಪ್ಲೀಟ್, ಫಾಲ್ಸ್ ಅಥವಾ ಫಿಕ್ಟಿಷಿಯಸ್ ಇದ್ದಾಗ ಕೋರ್ಟ್ ಆ ಒಂದು ಅಪ್ಲಿಕೇಶನನ್ನು ಪ್ಲೀಡಿಂಗನ್ನು ಸ್ಟೇ ಮಾಡುತ್ತೆ. ಮತ್ತೆ ಟ್ರೂ ಅಡ್ರೆಸ್ಸನ್ನು ಕೊಟ್ಟಾಗ ಆ ಸ್ಟೇ ಆರ್ಡರನ್ನು ಸೆಟ್ ಅಸೈಡ್ ಮಾಡುತ್ತೆ.